ಹಲೋ ಫ್ರೆಂಡ್ಸ್, ಇವತ್ತು ನಾವು ನಿಮಗೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಮೊದಲನೇದಾಗಿ ಈ ಥರದ ನೆಲ್ಲಿಕಾಯಿ ಇಷ್ಟು ದೊಡ್ಡದು ಇದನ್ನು ತೆಗೆದು ಚೆನ್ನಾಗಿ ಕ್ಲೀನಾಗಿ ತೊಳೆದು ಈ ಥರ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೋಬೇಕು. ನೀರು ಎಷ್ಟು ಹಾಕಬೇಕು ಅಂದರೆ ಜಸ್ಟ್ ಅದನ್ನ ಮೇಲೆ ಕವರ್ ಆಗುವಷ್ಟು ಒಂದು 5ರಿಂದ 6 ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸಿದ ನಂತರ ಈ ಥರ ಆಗಿರುತ್ತೆ. ಈ ಥರ ಚೆನ್ನಾಗಿ ಕುದಿದ್ಮೇಲೆ ಅದನ್ನು ಹಾಗೆ ಆರಕ್ಕೆ ಬಿಡಬೇಕು. ನಂತರ ಒಂದು 15ರಿಂದ 17 ಆಗುವಷ್ಟು ಕೆಂಪು ಮೆಣಸಿನ್ಕಾಯಿ, ಅದು ಹೆಚ್ಚು ಖಾರ ಇಲ್ಲ, ಜಾಸ್ತಿ ಕಡಿಮೆ ಖಾರನೂ ಇಲ್ಲದೇ ಇರುವಂಥ ಮೀಡಿಯಮ್ ಖಾರದಿರೋ ಮೆಣಸಿನ್ಕಾಯಿನ ಚೆನ್ನಾಗಿ ಎಣ್ಣೆ ಹಾಕದೇನೆ ಹುರ್ಕೋಬೇಕು. ಅದನ್ನು ತೆಗೆದಿಟ್ಕೊಂಡು ನಂತರ ಅದೇ ಬಿಸಿ ತವಾಗೆ ನೋಡಿಲಿ ನಾನು ಇಷ್ಟು ಇಟ್ಕೊಂಡಿದ್ದೀನಿ, ಇಷ್ಟು ಸಾಸಿವೆನ ಹುರ್ಕೋಬೇಕು. ಸಾಸಿವೆ ಏನು ಹುರಿಯೋಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ, ಸ್ವಲ್ಪ ನೋಡಿ ಚಟಪಟ ಅಂತ ಸೌಂಡ್ ಬಂದಮೇಲೆ ಇದು ಸಾಕು, ಚೆನ್ನಾಗಿ ಬಿಸಿಯಾಗಿದೆ ಅಂತ ಇಷ್ಟು ಸಾಕು. ಇದನ್ನು ತೆಗೆದು ಮೆಣಸಿಟ್ಕೊಂಡು ಪಾತ್ರೆಯಲ್ಲೇ ಹಾಕ್ಕೊಳ್ಳೋಣ. ಇಷ್ಟರಲ್ಲಿ ನಾವು ಬೇಯಿಸಿರೋ ಈ ನೆಲ್ಲಿಕಾಯಿ ನೀರೆಲ್ಲ ತಣ್ಣಗಿರುತ್ತೆ, ಉಪ್ಪು ನೀರು ಹಾಕಿರ್ತೀವಲ್ಲ, ಈಗ ಅದನ್ನು ಹೀಗೆ ಬಿಡಿಸ್ಕೋಬೇಕು. ನಾನು ಹೀಗೆ ಬಿಡಿಸಿ ನೀಟಾಗಿ ಬಿಡಿಸಿಟ್ಕೊಂಡು ಬೀಜದೇನು ಯೂಸ್ ಇಲ್ಲ, ಸೊ ಬೀಜ ಸೈಡಿಗೆ ಇಡಬೇಕು. ಓಕೆ, ಈಗ ಎಲ್ಲ ರೆಡಿಯಾಗಿದೆ. ಮೆಣಸಿದೆ, ಸಾಸಿವೆ ಇದೆ, ಮಿಕ್ಸಿ ಜಾರನ್ನ ಚೆನ್ನಾಗಿ ತೊಳೆದು ಒಣಗಿಸಿದ್ದೀನಿ. ಯಾವುದೇ ಕಾರಣಕ್ಕೂ ಒದ್ದೆ ಇರುವಂಥ ಮಿಕ್ಸಿ ಜಾರ್ ಯೂಸ್ ಮಾಡಬೇಡಿ. ಸೊ ನೆಕ್ಸ್ಟು ನಾನು ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಇದ್ರ ಜೊತೆ ಇಲ್ಲಿ ನೋಡಿ ನಾನು ತೋರಿಸ್ತಿದ್ದೀನಿ, ಈ ಥರದ್ದು ಹಿಂಗಿದು ಇದನ್ನು ಸ್ವಲ್ಪ ಹಾಕೋಬೇಕು. ಹಿಂಗು ಆ್ಯಕ್ಚುಲಿ ಎಲ್ಲ ಥರದ ಉಪ್ಪಿನಕಾಯಿಗಳಿಗೂ ಹಿಂಗೆ ತುಂಬ ಒಳ್ಳೆ ಪರಿಮಳನ ಕೊಡೋದು. ಸೊ ನಾನು ಈ ಥರ ಗಟ್ಟಿ ಹಿಂಗನ್ನು ತೊಗೊಂಡಿದ್ದೀನಿ. ನೀವು ನಿಮ್ಮ ಇಷ್ಟ ಯಾವ ಥರದ್ದು ಬೇಕೋ ಈ ಥರದ್ದು ಪೌಡರ್ ಹಿಂಗನ್ನು ಕೂಡ ಯೂಸ್ ಮಾಡ್ಬೋದು. ಸೊ ನಾವೀಗ ಮೆಣಸು ಮತ್ತು ಸಾಸಿವೆ ಮಿಶ್ರಣವನ್ನು ಇಲ್ಲಿ ನಾನು ಪೌಡರ್ ಥರ ಮಾಡಿ ರುಬ್ಕೊಂಡಿದ್ದೀನಿ. ಸ್ವಲ್ಪ ನಿಮಗೆ ರುಬ್ಕೊಳ್ಳೋಕ್ಕೆ ಜಾಸ್ತಿ ಟೈಮ್ ತಗೋಬೋದು, ಒಂದು 2 ನಿಮಿಷ ಆದರೂ ರುಬ್ಲೇಬೇಕಾಗುತ್ತೆ, ಯಾಕಂದರೆ ಅದಷ್ಟು ಬೇಗ ಪೌಡರ್ ಆಗೋದಿಲ್ಲ. ಇದಕ್ಕೆ ಸಾಸಿವೆ ಜೊತೆ ಮೆಂತೆ ಕೂಡ ಕೆಲವೊಬ್ರು ಹಾಕ್ತಾರಂತೆ, ಬಟ್ ನನಗೆ ಅದು ಯಾಕೋ ಸರಿ ಅನ್ನಿಸ್ಲಿಲ್ಲ, ಯಾಕಂದರೆ ಹೋಳುಗಳು ಸ್ವಲ್ಪ ಮಿದು ಆಗ್ಬೋದು ಅಂತ ಅನ್ನಿಸ್ತು. ಅದಕ್ಕೆ ನಾನು ಮೆಂತೆ ಯೂಸ್ ಮಾಡಿಲ್ಲ. ಇಷ್ಟ ಇದ್ದರೂ ಅದನ್ನು ಕೂಡ ಯೂಸ್ ಮಾಡ್ಬೋದು. ಈಗ ನೋಡಿ, ಇದು ಬಿಡಿಸಿದ ನೆಲ್ಲಿಕಾಯಿ, ಈಗಿದು ನಾವು ಮಾಡ್ಕೊಂಡಿರೋ ಪೌಡರು, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದ್ರ ಜೊತೆ ಬೇರೆ ಯಾವ ನೀರನ್ನು ಕೂಡ ಯೂಸ್ ಮಾಡಿದೆ, ನಾವು ಯಾವುದನ್ನು ಮೊದಲು ಈ ನೆಲ್ಲಿಕಾಯಿನ ಬೇಯಿಸೋಕ್ಕೆ ಯೂಸ್ ಮಾಡ್ಕೊಂಡಿದ್ವಲ್ಲ ಉಪ್ಪಿನ ನೀರು, ಅದೇ ಉಪ್ಪಿನ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಸೊ ಇಷ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ನೋಡಿಲಿ ನಿಮಗೆ ರುಚಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿಯಾಗಿರುತ್ತೆ. ಇದ್ರ ಮೇಲೆ ನೀವು ಬೇಕಿದ್ದರೆ ಒಂದು ಸಾಸಿವೆ ಒಗ್ಗರಣೆ ಹಿಂಗಿನ ಒಗ್ಗರಣೆ ಬೇಕಿದ್ರೆ ಹಾಕೋಬೋದು, ಯಾಕಂದರೆ ಹಿಂಗು ನಾವು ಆಲ್ರೆಡಿ ಹಾಕಿದ್ದೀವಿ. ಸೊ ಹಿಂಗಿನ ಸ್ಮೆಲ್ ಆಲ್ರೆಡಿ ಬಂದಿರುತ್ತೆ. ಸಪೋಸ್ ಏನಾದರೂ ಜಾಸ್ತಿ ಸ್ಮೆಲ್ ಬೇಕಪ್ಪ ಅಂತಂದರೆ ಬೇಕಿದ್ರೆ ಹಾಕೋಬೋದು. ಇದನ್ನು ನೀವು ನಾರ್ಮಲ್ ಆಗಿ ತಿಂತೀರಾ ಅಂದರೆ ಒಂದು 8-10 ದಿನ ಇಡೋಕ್ಕಂತೂ ಏನೂ ಪ್ರಾಬ್ಲಮ್ ಇಲ್ಲ. ಫ್ರಿಜ್ಜಲ್ಲಿ ಇಟ್ಟರೆ ಒಂದು 2 ಮಂತ್ಸ್ ತನಕಂತೂ ಬರುತ್ತೆ. ಸೊ ನೋಡಿ, ಎಲ್ಲರೂ ನಿಮ್ಮ ಮನೇಲೂ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.